ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಶಂಕರ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನಮಗೆ ಅಂದರೆ ಲೇಡೀಸ್ಗೆ ನಾವು ಏನೇ ಕೆಲಸ ಮಾಡಬೇಕು ಅಂದ್ರೂ ನಮ್ಮ ಫಸ್ಟ್ ಪ್ರಿಯಾರಿಟಿ ನಮ್ಮ ಮನೆ, ಮಕ್ಕಳು, ಹಸ್ಬೆಂಡು, ಸಂಸಾರ ಇದೇ ಆಗಿರುತ್ತಲ್ವಾ. ಇನ್ನು ಉಳಿದಿದ್ದೆಲ್ಲನೂ ಆಮೇಲೆ ಅದು ನಮ್ಮ ವರ್ಕ್ ರಿಲೇಟೆಡ್ ಆಗಿರ್ಬೋದು ಅಥವಾ ನಮ್ಮ ಹೆಲ್ತೇ ಆಗಿರ್ಬೋದು. ಏನಂತೀರಾ? ಮಕ್ಕಳು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ, ಗಂಡ ಆಫೀಸಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅಡುಗೆ ಕೆಲಸ ಒಂದು ಮುಗಿದ್ಬಿಟ್ಟು ಅವ್ರಿಗೆ ಇಷ್ಟ ಆಗುವಂಥ ಲಂಚ್ ಬಾಕ್ಸ್ನ ಕಳಿಸ್ಬಿಟ್ರೆ ನಮಗೆ ಎಷ್ಟೋ ಸಮಾಧಾನ ಅಲ್ವಾ. ಉಳಿದಿರೋಂಥ ಮನೆ ಕೆಲಸನೆಲ್ಲ ಆಮೇಲೆ ಆರಾಮಾಗಿ ಮಾಡ್ಕೋಬೋದು ಅನ್ನೋ ಮೈಂಡ್ಸೆಟ್ ನಮ್ಮೆಲ್ಲ ಹೆಣ್ಮಕ್ಳದ್ದು. ಸೊ ಅದಕ್ಕೆ ಬೆಳಿಗ್ಗೆ 5:45 ಅಥವಾ 6 ಗಂಟೆಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರನ್ನ ಕುಡಿದು ಫ್ರೆಶ್ ಅಪ್ ಆಗಿ ಇಮಿಡಿಯೇಟಾಗಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅಚ್ಚು 7:45ಗೆಲ್ಲ ಸ್ಕೂಲಿಗೆ ಹೋಗಿಬಿಡ್ತಾನೆ. ಅಷ್ಟರಲ್ಲೇ ಅವ್ನು ಲಂಚ್ ಬಾಕ್ಸ್ ರೆಡಿ ಇರಬೇಕು. ಇನ್ನು ಅವ್ನು ಹೋದ್ಮೇಲೆ ಆ್ಯಕ್ಚುಲ್ ನನ್ನ ಸರ್ಕಸ್ ಸ್ಟಾರ್ಟ್ ಆಗೋದು. ಅಂದರೆ ಹಸ್ಬೆಂಡ್ಗೆ, ಮೈದ್ನಂಗೆ ಮತ್ತು ಅತ್ತೆ ಮಾವಂಗೆ ಎಲ್ರಿಗೂ ಟಿಫನ್ನ ಕೊಟ್ಟು ಜಸ್ಟನ್ನ ಎಬ್ಬಿಸಿ ಅವನನ್ನು ರೆಡಿ ಮಾಡಿ ಅವನಿಗೆ ಟಿಫನ್ ತಿನ್ನಿಸಿ ಇನ್ನು ಅವ್ನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವನನ್ನ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. 9:30 ಆಗೇ ಬಿಟ್ಟಿರುತ್ತೆ. ಇಷ್ಟೆಲ್ಲ ಸ್ಟೋರಿನ ಯಾಕೆ ಹೇಳಿದೆ ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡೋಣ. ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟು ಹಾಗೆ ಮಕ್ಕಳು ಲಂಚ್ ಬಾಕ್ಸಿಗೆ ಅಂತ ಹೇಳಿ ಇಡ್ಲಿ ಮತ್ತು ಸ್ವಲ್ಪ ಸಾಲಡ್ನ ಮಾಡಿದ್ದೀನಿ. ಇವತ್ತು ವಾಟ್ ಐ ಈಟ್ ಇನ್ ಎ ಡೇ ವಿಡಿಯೋ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಯೂಸ್ ಆಗೋ ಥರ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡೋ ಅಂಥ ಅಡುಗೆಗಳನ್ನೇ ಮಾಡಿಕೊಂಡು ಹೇಗೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿರೋ ಅಡುಗೆಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾರ್ಮಲ್ ನಮ್ಮ ಎಲ್ಲರ ಮನೆಗಳಲ್ಲೂ ಮಾಡೋ ಅಂಥ ಅಡುಗೆಗಳನ್ನೇ ಮಾಡಿ ನಿಮಗೆ ತೋರಿಸ್ತಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಫೈನಲಿ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗಾಯಿತು. ಆಲ್ಮೋಸ್ಟ್ ಅಡುಗೆ ಕೆಲಸನೂ ಈಗ ಮುಗ್ದಿದೆ. ಇನ್ನು ಉಳಿದಿರೋದನ್ನು ಆಮೇಲೆ ಆರಾಮಾಗಿ ಮಾಡ್ಕೊಳ್ತೀನಿ. ಈಗ ನಾವು ನಮ್ಮ ಮಾತುಕತೆ ಕಡೆ ಬರೋಣ. ಯಾಕೆ ನನ್ನ ಮಾರ್ನಿಂಗ್ ರೂಟೀನ್ನ ನಾನು ಇಷ್ಟು ಡೀಟೇಲಾಗಿ ನಿಮ್ಗೆ ಹೇಳಿದೆ ಅಂದರೆ, ನಾನು ಸುಮಾರು ವೀಡಿಯೋಸಲ್ಲಿ ನಿಮ್ಗೆ ಹೇಳಿದ್ದೀನಿ, ನಾನು ಯೂಶ್ವಲಿ 15:9 ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡ್ತೀನಿ, ಜೊತೆಗೆ ಕಂಪಲ್ಸರಿಯಾಗಿ ಯೋಗನೂ ಮಾಡ್ತೀನಿ ಅಂತ ಅಲ್ವಾ. ಮಕ್ಕಳ ಜೊತೆ ನಾವು ನೈಟ್ ಎಷ್ಟೇ ಬೇಗ ಮಲಗ್ತೀವಿ ಅಂದ್ರೂ 10:15 ಅಥವಾ 11 ಗಂಟೆ ಆಗೇ ಬಿಡುತ್ತೆ. ಸೊ ಅಷ್ಟೊತ್ತಿಗೆ ನಾವು ಮಲಗಿ 4:15 ಅಥವಾ 5 ಗಂಟೆಗೆಲ್ಲ ಎದ್ದು ಯೋಗ ಮಾಡೋದು ಅಥವಾ ಎಕ್ಸಸೈಸ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದು ಸ್ವಲ್ಪ ಕಷ್ಟನೇ. ಆ್ಯಕ್ಚುಲಿ ಬೇಗ ಮಲಗಿ ಬೇಗ ಹೇಳೋ ಅಭ್ಯಾಸ ತುಂಬಾ ಒಳ್ಳೆಯದು. ಬಟ್ ಮಕ್ಕಳನ್ನೆಲ್ಲ ಮಲಗಿಸಿ ನಾವು ಮಲಗ್ತೀವಿ ಅನ್ನೋಷ್ಟರಲ್ಲಿ ನಮ್ಗೆ ಗೊತ್ತಿಲ್ಲದೇ ಟೈಮ್ ಇಷ್ಟ ಆಗೇ ಬಿಟ್ಟಿರುತ್ತೆ ಅಲ್ವಾ. ಬಟ್ ಈ ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಅದು ನಮ್ಮ ಈಟಿಂಗ್ ಹ್ಯಾಬಿಟಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ಫಿಸಿಕಲ್ ಎಕ್ಸಸೈಸಲ್ಲಾದರೂ ಆಗಿರ್ಬೋದು. ನಿದ್ದೆಗೆಟ್ಟು ನಾವು 1 ದಿನ ಅಥವಾ 2 ದಿನ ಬೆಳಿಗ್ಗೆ ಬೇಗ ಎದ್ದು ಯೋಗ ಅಥವಾ ಎಕ್ಸಸೈಸ್ ಮಾಡಿ 3rd ಡೇ ಅಥವಾ 4th ಡೇ ಅಯ್ಯೋ ನಿದ್ದೆ ಬರ್ತಾ ಇದೆ ಅಂತ ಹಾಗೆ ಮಲಗಿಬಿಟ್ರೆ ಅದಲ್ಲೇ ಬ್ರೇಕ್ ಆಗಿಬಿಡುತ್ತೆ. ಇದು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್. ಈವನ್ ಸ್ಟಾರ್ಟಿಂಗ್ ಟೈಮಲ್ಲಿ ನಾನು ಇದೇ ಥರ ಮಾಡ್ತಾ ಇದ್ದೆ. ಮೇ ಬಿ ನೀವು ಈ ರೀತಿ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ನಾನು ನನ್ನ ನಿದ್ದೆನಲ್ಲೂ ಕಾಂಪ್ರಮೈಸ್ ಆಗದೆ ಹೆಲ್ತ್ ಬಗ್ಗೆನೂ ಗಮನ ಕೊಡಬೇಕು ಅಂತ ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಹೋದ್ಮೇಲೆ ಯಾರು ಡಿಸ್ಟರ್ಬೆನ್ಸು ಇಲ್ಲದೇ 1 ಅವರ್ವರೆಗೂ ಯೋಗನ ಮಾಡ್ತೀನಿ. ಓವರಾಲ್ ನನ್ನ ಹೋಲ್ ಡೇನಲ್ಲಿ ನನಗೆ ತುಂಬ ಇಷ್ಟ ಆಗುವಂಥ ಟೈಮಿಂಗ್ಸ್ ಅಂದರೆ ಈ 1 ಗಂಟೆ. ಯೋಗನಾಗಲಿ ಅಥವಾ ಎಕ್ಸಸೈಸ್ನಾಗಲಿ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು ನಿಜ. ಆದರೆ ನಮ್ಮನೆ ಪರಿಸ್ಥಿತಿನ ಹಾಗೆ ನಮ್ಮ ಟೈಮಿಂಗ್ಸ್ ಅಡ್ಜಸ್ಟ್ಮೆಂಟನ್ನು ನೋಡ್ಕೊಂಡು ನಾವು ಮಾಡಬೇಕಲ್ವಾ. ನನಗೆ ಪರ್ಸ್ನಲಿ ಏನು ಅನಿಸುತ್ತೆ ಅಂದರೆ 1 ದಿನ 2 ದಿನ ಮಾಡಿ ನಮ್ಗೆ ಆಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡೋದಕ್ಕಿಂತ ನಮ್ಮ ಟೈಮ್ಗೆ ಸರಿ ಹೋಗೋ ಥರ ಮ್ಯಾನೇಜ್ ಮಾಡಿಕೊಂಡು ಬಿಡದೆ ಕಂಟಿನ್ಯೂಯಸ್ ಆಗಿ ಮಾಡೋದು ಒಳ್ಳೆಯದು ಅಂತ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಟೈಮಿಂಗ್ಸ್ ಕೂಡ ಫಾಸ್ಟಿಂಗ್ ಟೈಮಲ್ಲೇ, ಅಂದರೆ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಮಾಡ್ತಾ ಇರೋದ್ರಿಂದ ಆರಾಮಾಗಿ ಈ ಟೈಮಲ್ಲಿ ಕೂಡ ನಾವು ಮಾಡ್ಕೋಬೋದು. ಯೂಶಲಿ ಒಬ್ಬ ಮನುಷ್ಯನಿಗೆ 7ರಿಂದ 8 ಗಂಟೆ ಸಫಿಷಿಯೆಂಟ್ ನಿದ್ದೆ ಇರಲೇಬೇಕು. ಆವಾಗಲೇ ಅವನು ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಇನ್ನು ಈ ರೀತಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಅಂತೂ ನಮ್ಮ ಬಾಡಿನಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾನೆ ಇರುತ್ತೆ ಅಲ್ವಾ. ಅಂದರೆ ನಾವು ಫುಡ್ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ತೊಗೋತಾ ಇರ್ತೀವಿ, ಇನ್ನು ಫಿಸಿಕಲ್ ಎಕ್ಸಸೈಸ್ ಕೂಡ ಮಾಡ್ತಾ ಇರ್ತೀವಿ. ಅಂದರೆ ನಮ್ಮ ಬಾಡಿ ಹೀಲ್ ಆಗೋದಕ್ಕೆ ನಾವು ನಿದ್ದೆನ
ಕರೆಕ್ಟಾಗಿ ಮಾಡಲೇಬೇಕು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಹರಿಬರಿನಲ್ಲಿ ನಿದ್ದೆ ಕಡಿಮೆ ಮಾಡೋದು, ಹಾಗೆ ನಮ್ಮ ಊಟನ ಕಡಿಮೆ ಮಾಡಿ ಅದರಲ್ಲಿ ಪ್ರೋಟೀನ್ ಇಂಟೇಕೆ ಇಲ್ಲದೆ ಇರೋ ಥರ ಮಾಡೋದ್ರಿಂದ ಬೇಗ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೇ ನಾನು ಇದನ್ನು ಮೇಯ್ನಾಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು. ಇನ್ನು ಬೆಳಿಗ್ಗೆ ಎದ್ದಾಗಿಂದ ಇಷ್ಟೆಲ್ಲ ಮುಗಿಯೋಷ್ಟರಲ್ಲೇ ಟೈಮ್ 10:30 11 ಗಂಟೆ ಆಗಿರುತ್ತೆ. ಈಗ ನನ್ನ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗ್ತಾ ಇದೆ. ನೀವು ನೋಡಿದ್ರಿ ಅಲ್ವಾ, ಬೆಳಿಗ್ಗೆ ನಾನು ಎದ್ದಾಗ 1 ಲೋಟ ಬಿಸಿನೀರನ್ನು ಕುಡಿದಿಟ್ಬಿಟ್ರೆ ಇಲ್ಲಿವರೆಗೂ ಏನನ್ನೂ ತಿಂದಿಲ್ಲ. ಕೆಲವೊಂದು ಸಾರಿ ನಾನು ಜೀರಾ ನೆನೆಸಿರೋ ನೀರಿದ್ರೆ ಅದನ್ನು ಕುಡ್ತಿರ್ತೀನಿ, ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ಇದನ್ನು ಕೂಡ ತೊಗೊಳ್ತೀನಿ ಫಾಸ್ಟಿಂಗ್ ಟೈಮಲ್ಲಿ. ಬಟ್ ಇವತ್ತು ಜಸ್ಟ್ ನೀರನ್ನಷ್ಟೇ ತೊಗೊಂಡಿದ್ದೀನಿ. ಇನ್ನು ಈ ಈಟಿಂಗ್ ವಿಂಡೋನ ಇನ್ನೂ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಈ ವೆರೈಟಿ ಜ್ಯೂಸಸ್ ಬರುತ್ತಲ್ವ, ಆಮ್ಲ ಜ್ಯೂಸು, ABC ಜ್ಯೂಸು ಇದನ್ನು ಕುಡಿದು ಅಥವಾ ಫ್ರೂಟ್ಗಳನ್ನು ತಿಂದು, ಡ್ರೈ ಫ್ರೂಟ್ಸ್ಗಳನ್ನು ತಿಂದು ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ಆಮೇಲೆ ಮನೆಯಲ್ಲಿ ಏನು ತಿಂಡಿ ಮಾಡಿರ್ತಾರೋ ಅದನ್ನು ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ತೊಗೋಬೇಕು. ಅಂದರೆ 2 ದೋಸೆ ಬದಲು 1 ದೋಸೆ, 4 ಇಡ್ಲಿ ಬದಲು 2 ಇಡ್ಲಿ ಈ ರೀತಿ ತಗೋಬಹುದು. ಸೊ ನಾನು ಇವತ್ತು ಇದು ಯಾವುದು ಇಲ್ದ ಹಾಗೆ ಸಿಂಪಲ್ ಆಗಿ 3 ಇಡ್ಲಿ ಸ್ವಲ್ಪ ಸಾಲಡ್ನ ತಗೊಂಡಿದ್ದೀನಿ. ಈ ಸಾಲಡಲ್ಲಿ ಪ್ರೋಟೀನ್ಗೆ ಅಂತ ಮೊಳಕೆ ಬಂದಿರುವಂಥ ಹೆಸರು ಕಾಳುಗಳನ್ನು ಸ್ವಲ್ಪ ಬೇಯಿಸಿ ಹಾಕಿದ್ದೀನಿ. ಸೊ ಪ್ರೋಟೀನ್ ಬ್ಯಾಲೆನ್ಸ್ ಆಯಿತು. ಅಂದರೆ ನಮ್ಮೆಲ್ಲ ಮೀಲಲ್ಲೂ ಕೂಡ ಸ್ವಲ್ಪ ಪ್ರೋಟೀನ್ ಇರಲೇಬೇಕು. ನಾನು ಮನೇಲಿ ಏನು ಪ್ರಿಪೇರ್ ಮಾಡಿದ್ದೀನೋ ಮಕ್ಕಳಿಗೂ ಅದನ್ನೇ ಕಳಿಸಿದ್ದೀನಿ, ಇವತ್ತು ನಾನು ಕೂಡ ಅದನ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ಒನ್ ಥಿಂಗ್, ಪ್ರತಿ ಮೀಲ್ ಆದಮೇಲೂ 10 ರಿಂದ 15 ನಿಮಿಷ ವಾಕ್ ಮಾಡಿದ್ರೆ ಒಳ್ಳೆಯದು. ನಾನು ಯೂಶ್ವಲಿ ಹೇಗೆ ಮಾಡ್ತೀನಿ ಅಂದರೆ ಈ ಟೈಮಲ್ಲಿ, ಅಂದರೆ ಊಟ ಆದಮೇಲೆ ಅಮ್ಮಂಗಾಗಿರ್ಬೋದು, ಅಕ್ಕಂಗೆ ಅಥವಾ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಯಾರ ಹತ್ರ ಮಾತಾಡಬೇಕು ಅಂದರೂ ಈ ಟೈಮ್ನ ಯೂಸ್ ಮಾಡ್ಕೊಳ್ತೀನಿ. ಕಾಲ್ ಮಾಡಿ ಮಾತಾಡ್ತಾ ಹಾಗೆ ವಾಕ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದೇ ನಮ್ಮ ವಾಕ್ ಕೂಡ ಮುಗಿದ್ಬಿಡುತ್ತೆ. ಸೊ ಇದಿಷ್ಟು ಬ್ರೇಕ್ಫಾಸ್ಟ್ ವಿಷಯ ಆಯಿತು. ಯೂಶ್ವಲಿ ನಾನು ಬೆಳಿಗ್ಗೆ ತಿಂಡಿ ರೆಡಿ ಮಾಡುವಾಗಲೇ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಕೂಡ ಮಾಡಿರ್ತೀನಿ. ಬಟ್ ಇವತ್ತು ವಿಡಿಯೋ ಮಾಡ್ತಾ ನಿಮ್ಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೇಳೋದ್ರಿಂದ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಈಗ ಅತ್ತೆ ರೊಟ್ಟಿ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರೋ ಪಲ್ಯಗಳನ್ನೆಲ್ಲ ನಾನು ರೆಡಿ ಮಾಡ್ತೀನಿ. ಆಲ್ರೆಡಿ ಬೆಳಿಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ದೆ ಅಲ್ವಾ, ಅದೇ ಮಧ್ಯಾಹ್ನಕ್ಕೂ ಆಗುತ್ತೆ. ಸೊ ತುಂಬ ಜನ ನನ್ನ ಕೇಳ್ತಾ ಇದ್ರಿ ಫಿಸಿಕಲ್ ಎಕ್ಸಸೈಸಸ್ ಅಂದರೆ ಹೇಗೆ ಮಾಡಬೇಕು ಅಂತ. ಏನು ಗೊತ್ತಾ, ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಎಸ್ಪೆಷಲಿ ಫಾಸ್ಟಿಂಗ್ ಟೈಮಲ್ಲಿ ಫಿಸಿಕಲ್ ಎಕ್ಸಸೈಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅಂದರೆ ಅದರ ಎಫೆಕ್ಟ್ಸ್ ಜಾಸ್ತಿ ನಮಗೆ ಸಿಗುತ್ತೆ. ಆ್ಯಕ್ಚುಲಿ ಈಟಿಂಗ್ ವಿಂಡೋನಲ್ಲಿ ನಾವು ಎಕ್ಸಸೈಸ್ ಮಾಡೋದಕ್ಕಿಂತ ಫಾಸ್ಟಿಂಗ್ ಟೈಮಲ್ಲಿ ಎಕ್ಸಸೈಸ್ ಮಾಡಿದ್ರೆ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ಸು ತುಂಬ ಎಫೆಕ್ಟಿವ್ ಆಗಿ ಆಗುತ್ತಂತೆ. ನಾನು ನನ್ನ ಲಾಸ್ಟ್ ವೆಯ್ಟ್ ಲಾಸ್ ಜರ್ನಿ ವೀಡಿಯೋನಲ್ಲೇ ಹೇಳಿದ್ದೆ ಅಲ್ವಾ, ನಾನು 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಕಂಟಿನ್ಯೂಸ್ ಆಗಿ ಮಾಡಿದ್ದು 4 ಮಂತ್ಸ್ ಅಷ್ಟೇ. ಅದಾದಮೇಲೆ ಈಗ ನಾನು 15:9 ಅಥವಾ 14:10 ಫಾಸ್ಟಿಂಗ್ನೇ ಫಾಲೋ ಮಾಡ್ತಾ ಇರೋದು. ಇನ್ನು ಆ ಟೈಮಲ್ಲಿ ಜಸ್ಟ್ 2 ಮಂತ್ಸು ನಾನು ವೆಯ್ಟ್ ಲಾಸ್ ಎಕ್ಸಸೈಸ್ನ ಮಾಡಿದ್ದು. ಬಟ್ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಯೋಗನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಏನೋ ಯೋಗ ಮಾಡಿದ್ರೆ ನಂಗೆ ತುಂಬ ಇಷ್ಟ. ಒಂದು ರೀತಿ ಅದನ್ನು ಮಾಡಿದ್ಮೇಲೆ ಏನೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಓಕೆ, ಇಷ್ಟಕ್ಕೂ ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಎಸ್ಪೆಷಲಿ ಫಾಸ್ಟಿಂಗ್ ಪೀರಿಯಡ್ನಲ್ಲಿ ನಾವು ಯಾವುದೇ ಥರದ ಫಿಸಿಕಲ್ ಎಕ್ಸರ್ಷನ್ನ, ಅಂದರೆ ವಾಕಿಂಗ್ ಆಗಿರ್ಬೋದು, ರನ್ನಿಂಗು, ಎಕ್ಸಸೈಸ್ ಈ ಥರದ್ದು ಏನನ್ನೇ ಮಾಡಿದ್ರೂ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ಸು ಸ್ಪೀಡಾಗಿ ಆಗುತ್ತೆ. ಅದರಿಂದ ನಮ್ಮ ಬಾಡಿನಲ್ಲಿ ಸ್ಟೋರ್ ಆಗಿರುವಂಥ ಕೊಬ್ಬು ಬೇಗ ಕರಗುತ್ತಂತೆ. ಇನ್ನು ಈ ಫಿಸಿಕಲ್ ಎಕ್ಸಸೈಸಸ್ ಅಂತ ಬಂದರೆ ಯಾವ ಥರದ ಎಕ್ಸಸೈಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಯಾವ ಎಕ್ಸಸೈಸಸ್ನ ಮಾಡಿದಾಗ ನಮ್ಮ ಬಾಡಿನಲ್ಲಿ ಜಾಸ್ತಿ ಬೆವರು ಬರುತ್ತೋ, ನಮ್ಮ ಹಾರ್ಟ್ ರೇಟ್ ಅದು ಜಾಸ್ತಿ ಮಾಡುತ್ತೋ ಅಂಥ ಎಕ್ಸಸೈಸಸ್ನ ನಾವು ಈ ವೆಯ್ಟ್ ಲಾಸ್ ಜರ್ನಿನಲ್ಲಿ ಮಾಡಬೇಕು. ನಾರ್ಮಲ್ ವಾಕಿಂಗ್ ಅನ್ನೋದನ್ನೆಲ್ಲ ನಾವು ಜಸ್ಟ್ ಈವ್ನಿಂಗ್ ಟೈಮಲ್ಲಿ ಮಾಡಿ, ಮಾರ್ನಿಂಗ್ ಟೈಮಲ್ಲಿ ಆದಷ್ಟು ನಮ್ಮ ಬಾಡಿನ ಎನರ್ಜೆಟಿಕ್ ಆಗಿ ಇಡೋ ಅಂಥ ಎಕ್ಸಸೈಸಸ್ನ ಮಾಡಿದ್ರೆ ಒಳ್ಳೆಯದು. ಆದರೆ ಬೆಳಿಗ್ಗೆನೇ ಇಷ್ಟೊಂದೆಲ್ಲ ಎಕ್ಸಸೈಸ್ ಮಾಡಿದ್ರೆ ಸುಸ್ತಾಗಿಬಿಡುತ್ತೇನೋ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ ಆಗಿಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ಎದ್ದು ಈ ರೀತಿ ವರ್ಕೌಟ್ ಮಾಡಿದ್ರೆ ನಮ್ಮ ಮೈಂಡು ಬೂಸ್ಟಪ್ ಆಗುತ್ತೆ, ಹೋಲ್ ಡೇ ಆ್ಯಕ್ಟಿವ್ ಆಗಿರ್ತೀವಿ, ಹಾಗೆ ನಾವು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದೀವೇನೋ ಅಂತ ಅನಿಸುತ್ತೆ. ಇನ್ನು ಬೆಳಿಗ್ಗೆ ಎದ್ದು ನಾವು ಈ ರೀತಿ ವರ್ಕೌಟ್ ಮಾಡಿದಾಗ ಸೊ ನಮ್ಮ ಗೋಲ್ನ ರೀಚ್ ಆಗೋದಕ್ಕೆ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಅನ್ನೋ ಖುಷಿ ನಮ್ಗೆ ಹೋಲ್ ಡೇ ಇರುತ್ತೆ ಗೊತ್ತಾ. ಈಗಂತೂ ಯೂಟ್ಯೂಬಲ್ಲಿ ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು, ವೆಯ್ಟ್ ಲಾಸ್ ಎಕ್ಸಸೈಸಸ್ ಅಂತ ಎಷ್ಟೊಂದು ಬರುತ್ತೆ. ಯೂಟ್ಯೂಬಲ್ಲಿ ಅಷ್ಟೇ ಅಂತಲ್ಲ, ಈವನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೂ ಸಿಗುತ್ತೆ. ಸೊ ಅದನ್ನು ನೋಡಿ ನಿಮ್ಮ ಬಾಡಿಗೆ ಯಾವುದು ಸೂಟ್ ಆಗುತ್ತೆ, ಯಾವುದು ನಿಮಗೆ ಮಾಡೋದಕ್ಕೆ ಈಸಿ ಅಂತ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು. ಎನಿಹೌ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ಬಟ್ ನಮ್ಮ ಮಸಲ್ಸಿಗೆ ಒಂದು ಸ್ಟ್ರೆಂತ್ ಬೇಕಲ್ವಾ. ಹಾಗಾಗಿ ಫಿಸಿಕಲ್ ಎಕ್ಸಾಷನ್ ಅನ್ನೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ತುಂಬ ಅಂದರೆ ತುಂಬಾ ಮುಖ್ಯ.
ಹಾಗೆ ಇನ್ನೊಂದು ಏನು ಗೊತ್ತಾ ಮುದ್ದೂಸ್, ನಾವು ಸ್ಪೆಸಿಫಿಕ್ ಆಗೇ ಫಿಸಿಕಲ್ ಎಕ್ಸಾಷನ್ನ ಮಾಡಬೇಕು ಅಂತ ಏನಿಲ್ಲ. ನಾರ್ಮಲಿ ನಾವು ಮನೆಯಲ್ಲಿ ಮಾಡೋವಂಥ ಕೆಲಸಗಳನ್ನೇ ಸ್ವಲ್ಪ ಫಿಸಿಕಲ್ ಎಫರ್ಟ್ ಹಾಕಿ ಮಾಡ್ತಾ ಬಂದರೂ ಸಾಕು. ಅಂದರೆ ಕಸ ಹೊಡೆಯುವಾಗ ಮೈನ ನೀಟಾಗಿ ಬಗ್ಸಿ ಕಸ ಹೊಡೆಯೋದು, ಅಥವಾ ಬಟ್ಟೆ ಮಡಚುವಾಗ ಕೂತು ಎದ್ದು ಮಾಡೋದು, ಇದೆಲ್ಲದನ್ನು ಕೂಡ ಫಿಸಿಕಲ್ ಎಕ್ಸಾಷನ್ ಅಂಡರಲ್ಲೇ ಬರುತ್ತೆ. ಇದೇ ಥರ ಮನೆಯಲ್ಲಿ ಇನ್ನೂ ಎಷ್ಟೊಂದು ಕೆಲಸಗಳಿರ್ತಾವಲ್ವ, ಅದನ್ನು ನಾವು ಚೂಸ್ ಮಾಡಿಕೊಂಡು ಮಾಡಬೇಕಷ್ಟೇ. ಏನು ಪ್ರೇಮ, ಇವತ್ತು ತುಂಬಾ ಫಿಸಿಕಲ್ ಎಕ್ಸಾಷನ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀರಾ? ಯಾಕಂದರೆ ನಾವು ಫುಡ್ ಮೇಲೆ ಎಷ್ಟೇ ಕಂಟ್ರೋಲ್ ಇಟ್ಕೊಂಡು ಡಯಟ್ ಮಾಡಿದ್ರೂ ಅಟ್ ದ ಎಂಡ್ ಆಫ್ ದ ಡೇ ಅಟ್ಲೀಸ್ಟ್ ನಾವು ತಿಂದಿರೋ ಅಷ್ಟು ಕ್ಯಾಲರೀಸ್ನಾದರೂ ನಾವು ಬರ್ನ್ ಮಾಡಲೇಬೇಕಲ್ವಾ? ಅದಕ್ಕೆ ನಾನು ಈ ಫಿಸಿಕಲ್ ಎಕ್ಸಾಷನ್ ಬಗ್ಗೆ ಈ ವಿಡಿಯೋನಲ್ಲಿ ಒತ್ತಿ ಹೇಳ್ತಾ ಇರೋದು. ನೀವು ಕೇಳ್ಬೋದು, ಏನು ಪ್ರೇಮ ಇಷ್ಟೆಲ್ಲ ಎಕ್ಸಸೈಸ್ ಬಗ್ಗೆ ಹೇಳ್ತಾ ಇದ್ದೀರಾ, ಇದೆಲ್ಲ ಈಗೀಗ ಕ್ರಿಯೇಟ್ ಆಗಿರೋಂಥ ಟ್ರೆಂಡು, ಹಿಂದೆ ಎಲ್ಲ ಇದೆಲ್ಲ ಎಲ್ಲಿತ್ತು? ಆದರೂ ನಮ್ಮಮ್ಮ ಮತ್ತು ಅಜ್ಜಿಯವರೆಲ್ಲ ಎಷ್ಟು ಗಟ್ಟಿಯಾಗಿ ಹೆಲ್ದಿಯಾಗಿ ಈವನ್ ತೆಳ್ಳು ಕೂಡ ಇರ್ತಾ ಇದ್ರು ಅಂತ ಅಲ್ವಾ? ಬಟ್ ಜಸ್ಟ್ ಇದನ್ನು ಯೋಚನೆ ಮಾಡಿ, ಇವರು ನಮ್ಮಮ್ಮನ ಅಮ್ಮ ಅಂದರೆ ನಮ್ಮ ಅಜ್ಜಿ. ಸೊ ಇವರು ಇಷ್ಟು ವಯಸ್ಸಾದರೂ ಅವ್ರ ಕೆಲಸಗಳನ್ನು ಅವರೇ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ, ಈವನ್ ಮಾಡ್ಕೊಳ್ತಾರೆ. ಬಟ್ ನಮಗೆ ಎಲ್ಲದಕ್ಕೂ ಇನ್ನೊಬ್ರದ್ದು ಹೆಲ್ಪ್ ಬೇಕಲ್ವಾ? ಈಗ ನಾವು ಸ್ವಲ್ಪ ಭಾರ ಇರೋದೇನಾದರೂ ಎತ್ತಿದ್ವಿ ಅಂದರೆ ಅಮ್ಮ ಸೊಂಟ ನೋವು, ಕೈ ನೋವು, ಕಾಲು ನೋವು ಅಂತ ಹೇಳ್ತೀವಿ. ಆದರೆ ಇವರು ಪುಟ್ಟಿಗಟ್ಟಲೆ ರೊಟ್ಟಿನ ಕೈಯಲ್ಲೇ ಬಡಿದು ಮನೇಲಿರೋಂಥ ಎತ್ತು ಎಮ್ಮೆ ಚಾಕ್ರಿನೆಲ್ಲ ಮಾಡಿ ತಲೆ ಮೇಲೆ ಮೊಸರು ಗಡಿಗೆಗಳನ್ನು ಹೊತ್ಕೊಂಡು ನಡ್ಕೊಂಡೇ ಬೇರೆ ಊರಿಗೆಲ್ಲ ಹೋಗಿ ಮೊಸರನ್ನ ಮಾರಿ ಬಂದು ಮತ್ತೆ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರಂತೆ. ಸೊ ಬಟ್ ನಮಗೆ ಈಗ ಎಲ್ಲದಕ್ಕೂ ಮಿಷನ್ನೇ, ಮೈ ಕೈಗೆ ಕೆಲಸನೇ ಇಲ್ಲ. ಅದಕ್ಕೆ ಕುಂತರು ನಿಂತರು ಎಲ್ಲದಕ್ಕೂ ಮೈ ಕೈ ನೋವು ಬರುತ್ತೆ. ಇನ್ನು 3 ಹೊತ್ತು ಕೈಯಲ್ಲಿ ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ಕೆಲವೊಂದು ಸರಿ ಆ ಮೊಬೈಲ್ನ ಇಟ್ಕೊಳ್ಳೋದಕ್ಕೂ ಕೈ ನೋವು ಅಂತೀವಿ. ಕೇಳಿದ್ರೆ ನಮಗೆ ನಗು ಬರುತ್ತಲ್ವಾ? ಅವರು ಆ ಕಾಲದಲ್ಲಿ ಅಷ್ಟು ತಿಂತಾ ಇದ್ರು ಅಂದರೆ ಅಷ್ಟು ಕೆಲಸನೂ ಮಾಡ್ತಾಯಿದ್ರು. ಹಿಟ್ಟು ಬೀಸೋದ್ರಿಂದ ಹಿಡಿದು ರೊಟ್ಟಿ ತಟ್ಟಿ ಮನೆ ಕೆಲಸಗಳನ್ನು ಮುಗಿಸಿ ಹೊಲದಲ್ಲೂ ಹೋಗಿ ಅವ್ರು ದುಡಿತಾಯಿದ್ರು. ಸೊ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇರ್ತಾಯಿದ್ರಲ್ವ? ಆ ಕಾಲದಲ್ಲಿ ಅವ್ರು ತಿಂತಿದ್ದಂಥ ಊಟನೂ ಅಷ್ಟೇ ನ್ಯೂಟ್ರಿಷಿಯಸ್ ಆಗಿರ್ತಾಯಿತ್ತು. ಬಟ್ ಈಗ ನಾವು ಹುಡುಕಿದ್ರೂ ಆ ರೀತಿ ಊಟ ಸಿಗಲ್ಲ. ಅದಕ್ಕೆ ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ತಾ ಫಿಸಿಕಲಿ ಸ್ವಲ್ಪ ಎಕ್ಸಸೈಸ್ನ ಮಾಡೋದ್ರಿಂದ ನಾವು ಹೆಲ್ದಿಯಾಗಿರೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದಾಗಷ್ಟೇ. ಇನ್ನು ಅಡುಗೆ ವಿಷಯಕ್ಕೆ ಬಂದರೆ, ಮೊನ್ನೆ ನಮ್ಮ ಪಕ್ಕದ ಮನೆಯವರು ಅವ್ರದ್ದೇ ಹೊಲದಲ್ಲಿ ಬೆಳೆದಿದ್ದು ಅಂತ ಸ್ವಲ್ಪ ಸೊಪ್ಪನ್ನು ಕೊಟ್ಟಿದ್ರು. ಸೊ ಇವತ್ತು ಬಿಸಿ ರೊಟ್ಟಿ ಜೊತೆ ಸೊಪ್ಪಿನ ಪಲ್ಯ ಹಾಗೆ ಬೆಂಡೆಕಾಯಿ ಫ್ರೈ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೇ ಮಾಡ್ಕೊಂಡಿದ್ದೀನಿ. ಹಾಗೆ ತುಂಬ ಜನ ಯಾವಾಗಲೂ ಕಮೆಂಟ್ ಮಾಡ್ತಾ ಇರ್ತೀರಾ, ಅಕ್ಕ ನಿಮ್ಮ ಅಡುಗೆ ಮನೆ ಆಗಿರಲಿ ಅಥವಾ ಮನೆ ಯಾವಾಗಲೂ ನೀಟಾಗಿರುತ್ತೆ ಹೇಗೆ ಅಂತ. ಬಿಕಾಸ್ ಐ ಫಾಲೋ ಕ್ಲೀನ್ ಆ್ಯಸ್ ಯು ಗೋ ಅನ್ನೋ ರೂಲ್ಸನ್ನು. ಎವ್ರಿ ಟೈಮ್ ಅಡುಗೆ ಆದ ತಕ್ಷಣ ಇಮಿಡಿಯೇಟಾಗಿ ನಾನು ಕೌಂಟರ್ ಟಾಪ್ ಆಗಿರಲಿ ಅಥವಾ ಅಡುಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರೋ ಅಂತ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿನೇ ನೀವು ಯಾವಾಗ ವೀಡಿಯೋಸಲ್ಲಿ ನೋಡಿದ್ರು ಕೂಡ ಮನೆ ಕ್ಲೀನ್ ಆಗಿರುತ್ತೆ. ವೀಡಿಯೋಸ್ ಅಂತ ಅಲ್ಲ, ನಮ್ಮ ಮನೆಗೆ ಯೂಶಲಾಗಿ ಬಂದಿರೋರು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ. ಸೊ ಈಗ ಟೈಮ್ 2:15 ಆಗಿದೆ. 2:15 3 ಗಂಟೆ ಒಳಗಡೆ ನನ್ನ ಮಧ್ಯಾಹ್ನದ ಊಟನ ಮುಗಿಸ್ಕೊಳ್ತೀನಿ. ಬೆಳಿಗ್ಗೆ ನಾನು ಈಟಿಂಗ್ ವಿಂಡೋ ಸ್ಟಾರ್ಟ್ ಆದಾಗ 11 ಗಂಟೆಗೆ ನಾನು ತಿಂಡಿ ತಿಂದಿದ್ದೆ ಅಲ್ವಾ, ಮಧ್ಯಾಹ್ನದ ಊಟ 2:15 3 ಗಂಟೆ ಒಳಗೆ ಆಗಿಬಿಡತ್ತೆ. ಅತ್ತೆ ಆ್ಯಕ್ಚುಲಿ ಆವಾಗಲೇ ಊಟ ಮುಗಿಸ್ಕೊಂಡ್ರು. ಸೊ ನನ್ನ ಟೈಮಿಂಗ್ಸಿಗೆ ನಾನು ಊಟ ಮಾಡ್ತಾ ಇದ್ದೀನಿ. ಯೂಶಲಿ ಮಧ್ಯಾಹ್ನಕ್ಕೆ 2 ರೊಟ್ಟಿ ಮತ್ತು ಸ್ವಲ್ಪ ರೈಸ್ ಇರುತ್ತೆ, ಅಥವಾ 2 ಚಪಾತಿ ಸ್ವಲ್ಪ ರೈಸ್ ಇರುತ್ತೆ. ಬಟ್ ಇವತ್ತು 1 ರೊಟ್ಟಿ ಸ್ವಲ್ಪ ರೈಸ್ನ ತೊಗೊಂಡಿದ್ದೀನಿ, ಯಾಕಂದರೆ ಅಷ್ಟಾಗಿ ಹಸಿವಿರಲಿಲ್ಲ ಅಂತ. ಇನ್ನು ಈ ಸೈಡ್ಸಲ್ಲಿರೋ ಪಲ್ಯ ಮತ್ತು ಮೊಸರು ಸಾಂಬಾರು ಇದರಲ್ಲೇ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಹಾಗೆ ಮಧ್ಯಾಹ್ನ ಕಂಪಲ್ಸರಿಯಾಗಿ ಮೊಸರು ಅಥವಾ ಮಜ್ಜಿಗೆ ಇದ್ದೇ ಇರುತ್ತೆ ಊಟದಲ್ಲಿ, ಯಾಕಂದರೆ ಇದು ಗುಡ್ ಸೋರ್ಸ್ ಆಫ್ ಪ್ರೋಟೀನು ಮತ್ತು ಪ್ರೋಬಯೋಟಿಕ್. ಸೊ ಪ್ರೋಬಯೋಟಿಕ್ ಅಂದ್ರೇನ, ರಾತ್ರಿ ನಾವು ಹಾಲಿಗೆ ಸ್ವಲ್ಪ ಹುಳಿನ ಹಾಕಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಅದು ಮೊಸರಾಗುತ್ತಲ್ವ, ಆ ಪ್ರೋಸೆಸ್ಸಿಗೆ ಹಾಗಂತಾರೆ. ಈ ಪ್ರೋಸೆಸ್ಸಿಂದ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾಸು ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಸು ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿನೇ ಮೊಸರು ಮತ್ತು ಮಜ್ಜಿಗೆನ ರೆಗ್ಯುಲರ್ ಆಗಿ ತೊಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಹಾಗೆ ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಬಂದಮೇಲೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿ ಈಗ ಅರೌಂಡ್ 5-5:30 ಹಾಗೆ 1 ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್ನ ತೊಗೊಳ್ತಾ ಇದ್ದೀನಿ ಸ್ನ್ಯಾಕ್ಸ್ ಟೈಮ್ಗೆ. ಯೂಶಲಿ ಈ ಸ್ನ್ಯಾಕ್ಸ್ ಟೈಮಲ್ಲಿ ಈ ರೀತಿ ಮಿಕ್ಸ್ಡ್ ಸೀಡ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸು ಅಥವಾ ಯಾವುದಾದ್ರೂ ಹಣ್ಣನ್ನು ತೊಗೊಳ್ತೀನಿ. ಇದರಲ್ಲಿ ಫ್ಲಕ್ಸ್ ಸೀಡ್ಸು, ಬಿಳಿ ಎಳ್ಳು, ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರು ಹಾಗೆ ವಾಟರ್ಮೆಲನ್ ಸೀಡ್ಸು ಇದೆಲ್ಲನೂ ಇದೆ. ಇದೆಲ್ಲದನ್ನೂ ಸ್ವಲ್ಪ ಲೈಟಾಗಿ ಡ್ರೈ ರೋಸ್ಟ್ ಮಾಡಿ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಬೆಳಿಗ್ಗೆ ಆದರೆ ಬೆಳಿಗ್ಗೆ ಅಥವಾ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಿ 1 ಸ್ಪೂನಷ್ಟು ಎಲ್ಲರೂ ತಿಂತೀವಿ ಇದನ್ನು. ಇದು ಆ್ಯಕ್ಚುಲಿ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹಾಗೆ ಹೇರ್ ಗ್ರೋತನ್ನು ಜಾಸ್ತಿ ಮಾಡೋದಕ್ಕೆ ತುಂಬಾ ಒಳ್ಳೆಯದು.
ಇನ್ನು ಯೂಶಲಿ ನಾನು ಈಟಿಂಗ್ ವಿಂಡೋನಲ್ಲಿ ಎಕ್ಸ್ಟ್ರಾ ನನಗೆ ಅಂತ ನಾನು ಏನು ಸ್ಪೆಷಲಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಅಂದರೆ ವೆಯ್ಟ್ ಲಾಸ್ಗೆ ಅಂತಲೇ. ಮನೇಲಿ ಎಲ್ರಿಗೂ ಏನು ಅಡುಗೆ ಮಾಡಿರ್ತೀನಲ್ವ ನಾನು ಅದನ್ನೇ ತಿಂತೀನಿ. ಬಟ್ ಅಡುಗೆ ಮಾಡುವಾಗಲೇ ಅದರಲ್ಲಿ ಚೆನ್ನಾಗಿ ಪ್ರೋಟೀನು ಫೈಬರ್ ಎಲ್ಲ ಇರೋ ಥರ ನೋಡಿ ಬ್ಯಾಲೆನ್ಸಿಂಗ್ ಆಗಿ ಅಡುಗೆ ಮಾಡಿರ್ತೀನಿ. ಓವರಾಲ್ ಮಕ್ಕಳ ಹೆಲ್ತ್ಗೂ ಪ್ರೋಟೀನ್ ಒಳ್ಳೆಯದು, ಫೈಬರ್ ಒಳ್ಳೆಯದು. ಚಿಕ್ಕವ್ರು ಇರುವಾಗಲೇ ಇದನ್ನೆಲ್ಲ ತಿನ್ನೋದು ಅಭ್ಯಾಸ ಮಾಡಿಸ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಫ್ಯೂಚರಲ್ಲಿ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಇರಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಆದರೆ ನಾನು ಮೇಯ್ನಾಗಿ ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ಏನು ಮಾಡಿದ್ದು ಅಂದರೆ ಅನ್ನ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅದ್ರ ಬದಲು ಸಿರಿಧಾನ್ಯಗಳು, ಬ್ರೌನ್ ರೈಸು ಇಂಥದ್ದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಇನ್ನು ರೊಟ್ಟಿ, ಮುದ್ದೆ, ಚಪಾತಿ ಇದೇ ಇರುತ್ತಲ್ವ. ಬಟ್ 3-4 ರೊಟ್ಟಿ ಚಪಾತಿ ತಿನ್ನೋ ಬದಲು ಜಸ್ಟ್ 2 ಚಪಾತಿ, ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅನ್ನನ ತೊಗೊಳ್ತೀನಿ. ಆದರೆ ಪಲ್ಯದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ತುಂಬ ಜನಕ್ಕೆ ಡೌಟ್, ಇಷ್ಟ ಆದರೆ ಹೊಟ್ಟೆ ತುಂಬುತ್ತಾ ಅಂತ. ಸೊ ಪಲ್ಯ ಎಲ್ಲ ಜಾಸ್ತಿ ತೊಗೊಂಡಿರ್ತೀವಿ, ಸೈಡ್ಸಲ್ಲಿ ತರಕಾರಿ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಬರ್ತಾ ಬರ್ತಾ ಅದು ನಮ್ಗೆ ಅಭ್ಯಾಸ ಆಗುತ್ತೆ. ಐ ನೋ ನಿಮಗೆ ನನ್ನ ವೀಡಿಯೋಸ್ಗಳು ಯೂಸ್ ಆಗ್ತಾ ಇದೆ, ತುಂಬ ಇಷ್ಟ ಆಗ್ತಾ ಇದೆ ಅಂತ. ಲಾಸ್ಟ್ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋ ಹಾಕಿದ್ಮೇಲೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಅಕ್ಕ 21 ಡೇಸು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ ವೀಡಿಯೋ, ಲಾಂಗ್ ವೀಡಿಯೋನ ಹಾಕಿ ಡೈಲಿ ಅಂತ. ಬಟ್ ಏನಂದರೆ ಡೈಲಿ ಒಂದೊಂದು ವೀಡಿಯೋ ಹಾಕೋದು ಅಥವಾ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕೋದು ಅಂದರೆ ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ. ಅದಕ್ಕೆ ಆದಷ್ಟು ವೀಕಲ್ಲಿ 2 ವೀಡಿಯೋಸ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂದರೂ ಅಟ್ಲೀಸ್ಟ್ ವೀಕಲ್ಲಿ ಒಂದು ಬುಧವಾರ ಅಥವಾ ಗುರುವಾರ ಮಿಸ್ ಮಾಡದೆ 4 ಗಂಟೆಗೆ ವೀಡಿಯೋನ ಹಾಕ್ತೀನಿ. ಸೊ ಅದನ್ನು ಬಿಟ್ಟು 21 ಡೇಸ್ ಚಾಲೆಂಜ್ ಅಂತ ಏನು ಹೇಳಿದ್ರಿ ಅಲ್ವಾ, ಲಾಂಗ್ ವೀಡಿಯೋ ಬದಲು ಶಾರ್ಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಏನು ತೊಗೊಳ್ತೀನಿ ಅನ್ನೋದನ್ನು ಆ ವಿಡಿಯೋನಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ ಆಗಿ ಆ 21 ಡೇಸ್ ಚಾಲೆಂಜನ್ನು ಮಾಡ್ತೀನಿ. ಬಟ್ ನಾನು ಹಾಕೋ ಹೊಸ ಶಾರ್ಟ್ ವೀಡಿಯೋಸ್ ಅಪ್ಡೇಟ್ ನಿಮಗೆ ಬರಬೇಕು ಅಂದರೆ ಈಗ ಆಲ್ರೆಡಿ ನಾನು ಹಾಕಿರೋ ಅಂಥ ಕೆಲವೊಂದು ಶಾರ್ಟ್ ವೀಡಿಯೋಸ್ನ ನೀವು ನೋಡಿರಬೇಕು. ಆವಾಗಲೇ ಯೂಟ್ಯೂಬ್ ನಿಮಗೆ ನಾನು ಹಾಕೋ ಹೊಸ ಶಾರ್ಟ್ ವೀಡಿಯೋಸ್ನ ರೆಕಮೆಂಡ್ ಮಾಡೋದು. ಸರಿ, ಇನ್ನು ನೈಟ್ ಊಟದ ವಿಷಯಕ್ಕೆ ಬಂದರೆ ನೈಟು 7:45 ಅಥವಾ 8 ಒಳಗಡೆ ನಾನು ನನ್ನ ಊಟನ ಮುಗಿಸ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ನನ್ನ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋವರೆಗೂ ಮತ್ತೇನು ತೊಗೊಳ್ಳೋದಿಲ್ಲ, ಜಸ್ಟ್ ನೀರನ್ನು ಮಾತ್ರ ಕುಡಿಯೋದು. ಇನ್ನು ನಾನು ಮಾಡೋ ಯೋಗದ ವಿಡಿಯೋ ಕೇಳ್ತಾ ಇದ್ರಿ ಅಲ್ವಾ, ನಾನು ಯಾವುದೇ ರೀತಿ ಯೋಗದ ಸ್ಪೆಷಲಿಸ್ಟ್ ಅಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಮಾಡ್ತೀನೋ ಅದನ್ನೇ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಹಾಕ್ತೀನಿ. ಸೊ ಇವತ್ತಿನ ಈ ವಾಟ್ ಐ ಈಟ್ ಇನ್ ಎ ಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.